ಮಾನವ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಇವರ ವತಿಯಿಂದ ಆಸ್ಪತ್ರೆ ಆವರಣದಲ್ಲಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಅವಶ್ಯಕವಾಗಿ ಬೇಕಾಗಿರುವ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡುತ್ತಿರುವುದು ಸ್ವಾಗತಾರ್ಹ. ಇವರ ಈ ಸಮಾಜಮುಖಿ ಕಾಳಜಿ ಸದಾ ಹೀಗೆ ಮುಂದುವರಿಯಲಿ. ಪ್ರತಿಯೊಂದು ತಾಲೂಕು ಆಸ್ಪತ್ರೆ ಆವರಣದಲ್ಲಿ ಸುಸಜ್ಜಿತವಾದ ಶೌಚಾಲಯ ನಿರ್ಮಾಣ ಮಾಡುವಂತಾಗಲಿ ಎಂದು ಶಾಸಕ ಟಿಬಿ ಜಯಚಂದ್ರ ಶಿರಾದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಶಿರಾ ತಾಲೂಕಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ಸಾರ್ವಜನಿಕ ಶೌಚಾಲಯ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ್ದ ಅವರು, ಸತ್ಯಸಾಯಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವತಿಯಿಂದ ಶಿರಾದಲ್ಲಿ ಸಾರ್ವಜನಿಕರಿಗೆ ಹೆಚ್ಚಿನ ಸೌಲಭ್ಯ ನೀಡುವ ಉದ್ದೇಶದಿಂದ 1200 ಚದುರ ಅಡಿ ಕಟ್ಟಡ ಅವಶ್ಯಕತೆಯಿಂದ ಅಗತ್ಯವಿರುವ ಕಟ್ಟಡ ಕಲ್ಪಿಸಿಕೊಟ್ಟು 1 ಸೂರಿನಡಿ ಉನ್ನತ ಗುಣಮಟ್ಟದ ವೈದ್ಯಕೀಯ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಅಮೆರಿಕದ ಪ್ರತಿಷ್ಠಿತ ಕಂಪನಿ ಈ ವೈದ್ಯಕೀಯ ಸೇವೆಗಳನ್ನು ಸತ್ಯಸಾಯಿ ಮೆಡಿಕಲ್ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ಎಲ್ಲರಿಗೂ ಯಾವುದೇ ಅಡೆತಡೆಗಳಿಲ್ಲದೆ ಸಂಪೂರ್ಣ ಉಚಿತವಾಗಿ ಸಾರ್ವಜನಿಕರಿಗೆ ನೀಡಲು ಮುಂದಾಗಿರುವುದು ನಮ್ಮ ತಾಲೂಕಿಗೆ ಹೆಮ್ಮೆಯ ವಿಷಯ. ಈ ಕೊಡುಗೆಗೆ ಸಹಕಾರ ನೀಡುತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಹೆಸರಾಂತ ಸತ್ಯಸಾಯಿ ಮೆಡಿಕಲ್ ಕಾಲೇಜಿನ ಶ್ರೀ ಮಧುಸೂದನ್ ಸಾಯಿ ಅವರನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸ್ಮರಿಸಬೇಕಿದೆ ಎಂದರು. ಈ ವೇಳೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಡಿಎಂ ಗೌಡ, ಡಾಕ್ಟರ್ ನರೇಂದ್ರ ಬಾಬು, ಆರೋಗ್ಯ ರಕ್ಷಾ ಸಮಿತಿ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯೆ ಶೋಭಾ ನಾಗರಾಜ್, ಆಸ್ಪತ್ರೆ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಖಾಸಗಿ ವಲಯದಿಂದ ಖಾಸಗಿಯವರು ಬಂದು ಇಲ್ಲೊಂದು ಶೌಚಾಲಯವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಭೂಮಿ ಪೂಜೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡಿದ್ದೇವೆ. ಅದು 2 ತಿಂಗಳಲ್ಲಿ ಮುಗಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದು ಮೂಲಭೂತವಾಗಿ ಆಸ್ಪತ್ರೆಗೆ ಅವಶ್ಯಕತೆ ಇರತಕ್ಕಂಥ ಒಂದು ಸೌಕರ್ಯ. ಅದು ಖಾಸಗಿಯವರು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಅದು ಒಳ್ಳೆಯದಾಗ್ತದೆ ಅಂತ ಮಾತನ್ನು ಹೇಳೋದ್ರ ಜೊತೆಗೆ ಒಂದು ಭಾಳ ಮುಖ್ಯವಾಗಿ ಅಂತ ಹೇಳಿದ್ವಿ, ಸತ್ಯಸಾಯಿ ಮಧುಸೂದನ್ ಸತ್ಯಸಾಯಿ ಮೆಡಿಕಲ್ ಕಾಲೇಜ್ ವತಿಯಿಂದ ಒಂದು ಸಿರಾ ಮತ್ತು ಮುದ್ದೇನಹಳ್ಳಿಗೆ ಹೆಚ್ಚು ಸಂಪರ್ಕ ಆಗಬೇಕು ಅಂತೇಳಿ ನಾನು ಮೊನ್ನೆ ದಿವಸ 28ನೇ ತಾರೀಕು ಸುಮಾರು 650 ಕೋಟಿ ಅಂದಾಜು ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದ್ದಕ್ಕೆ ಒಂದು ಆಸ್ಪತ್ರೆಯನ್ನು ಅದನ್ನು ಉದ್ಘಾಟನೆ ಮಾಡೋವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಬರಬೇಕಾಗಿತ್ತು, ಬರಲಿಲ್ಲ. ಅವರು ಇನ್ನೊಂದು ಟೈಮ್ ಕೊಡ್ತೀವಿ ಅಂದರು. ಹಾಗಾಗಿ ನಾವು ಸಾಂಕೇತಿಕವಾಗಿ ನಾವೆಲ್ಲರೂ ಕೂಡ ಅದನ್ನು ಪ್ರಾರಂಭ ಮಾಡಿದ್ವಿ. ಈಗ ಅವರು ಏನು ಸಲಹೆ ಕೊಡ್ತಾರೆ ಅಂತ ಹೇಳಿದ್ರೆ, ಸಿರಾಕ್ಕೆ ಹೆಚ್ಚು ಸೌಲಭ್ಯ ಸಿಗಬೇಕು. ಇಲ್ಲಿ ಸಿಗಬೇಕಾದಾಗ ಏನು ಮಾಡಬೇಕು ಅಂದರೆ, ಯಾವುದಾದ್ರು ಒಂದು ಹಳ್ಳಿನಲ್ಲಿ ಒಂದು ಜಾಗ ಅಲ್ಲ, ಒಂದು 30x40 1200 ಚದರಡಿ ಇರ್ತಕ್ಕಂಥ ಒಂದು ಕಟ್ಟಡವನ್ನು ಕೊಟ್ಟರೆ ನಾವು ಎಲ್ಲ ಥರ ಎಕ್ವಿಪ್ಮೆಂಟನ್ನು ಎಲ್ಲ ಥರ ಟೆಸ್ಟನ್ನು ಇಲ್ಲೇ ಮಾಡ್ತೀವಿ ಅಂತೇಳಿ. ಅಂದರೆ ಎಲ್ಲ ಥರ ಇಲ್ಲಿ ಮಾಡ್ತಾರೆ ಅಂದರೆ ಇಲ್ಲಿ ಸಿರಾದಿಗರ ಡಾಕ್ಟ್ರಿಗೆ ಯಾರಿಗೂ ವ್ಯಾಪಾರ ಆಗಬಾರ್ದು ಅಂತಲೇ ಅದನ್ನು ನಾನು ಮಾಡಬೇಕು ಅಂತೇಳಿ ಸಿರಾ ಡಾಕ್ಟ್ರುಗಳು ಅಂತ ಹೇಳಿದ್ರೆ ಅದನ್ನು ಎಲ್ಲಿ ಮಾಡೋದು ಅಂತಕ್ಕಂಥದ್ದನ್ನು ಎಷ್ಟು ದಿವಸ ಅಂದರೆ ಮುಂದಿನ ವಾರನೇ ಕೆಲಸ ಶುರು ಮಾಡ್ತೀವಿ ಅಂತಾರೆ. ಅಲ್ಲಿಗೆ ಮುಂದಿನ ವಾರ ಎಲ್ಲಿ ಹೋಗ್ಬೋದು ಅಂತೇಳಿ ಶೋಭಕ್ಕ ಇರ್ತಾರೆ, ನೀವೆಲ್ಲರೂ ಇರ್ತಾರೆ. ಎಲ್ಲಾರ ಒಂದ್ ಕಡೆಗೆ ಜನಗಳು ಬಂದು ಹೋಗೋದಕ್ಕೆ ಸಹಾಯ ಆಗಬೇಕು. ಅಲ್ಲಿ ಬಹುಶಃ ನಾನಂತೂ ನೋಡಿರ್ಲಿಲ್ಲ ಅಂತ ಆಸ್ಪತ್ರೆನ. ಫಿಜಿ ದೇಶದ ರಾಷ್ಟ್ರಪತಿಯನ್ನು ಬಂದಿದ್ದ, ಅವ್ರು ಬಂದಿದ್ರು. ಅವ್ರ ಜೊತೆನಲ್ಲಿ ಒಂದು ವಾರ್ಡನ್ನು ಉದ್ಘಾಟನೆ ಮಾಡಿದ್ವಿ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಮೇಲೆ ಇದು ರೋಬೋಟ್ ಆಪರೇಷನ್ ಮಾಡ್ತಿರೋ ಎಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ನೋಡಿ ಇದು ನಮ್ಮ ಜನಕ್ಕೆ ಹೆಂಗಪ್ಪ ದೊರಕೋದು ಅಂತ ಭಾವಿಸಿದಾಗ ಅವ್ರು ಹೇಳಿದ್ರು, ಅವರೇ ಬಾಯ್ಬಿಟ್ಟು ಹೇಳಿದ್ರು, ನೀವು ನೆಕ್ಸ್ಟು ಈಗಾಗಲೇ ಬಾಗೇಪಲ್ಲಿಯಲ್ಲಿ ಮಾಡಿದ್ದೀನಿ, ಸಿರಾದಲ್ಲಿ ಮಾಡ್ತೀನಿ ನೆಕ್ಸ್ಟು ಅಂತ ಅವ್ರು ಹೇಳ್ಬಿಟ್ರು. ಈಗ ನನಗೆ ಏನು ಮಾಡ್ತಿರೋ ಗೊತ್ತಿಲ್ಲ, ಇನ್ನೊಂದು ವಾರದೊಳಗಾಗಿ ಆ ಜಾಗ ಯಾವುದು, ಬಿಲ್ಡಿಂಗ್ ಯಾವುದು ಅಂತಕ್ಕಂಥದ್ದನ್ನು ನೋಡಿಕೊಟ್ರೆ ಎಲ್ಲಿ ಮಾಡೋದು ಅಂತಕ್ಕಂಥದ್ದನ್ನ ಡಾಕ್ಟರ್ ಸತೀಶ್ ಬಾಬು ಅಂತೇಳಿ ಅವ್ರ ನಂಬರ್ ತಗೊಳ್ಳಿ, ಆ ಬಾಬು ಹತ್ರ ಇದನ್ನು ತಗೊಂಡು ಮಾತಾಡಿ ಏನಾರ ಮಾಡಿ. ಯಾಕಂದರೆ ಅದನ್ನು ಮಾಡ್ತಾ ಇರೋರು ಯಾರಾದರೂ ಅಮೇರಿಕದವರು. ಅವರು ಎಷ್ಟೇ ಖರ್ಚಾದರೂ ಏನಾದರೂ ಕೂಡ ಫ್ರೀ, ಒಂದು ಪೈಸಾ ಇಲ್ಲ, ಒಂದು ಪೈಸಾ ಕೊಡದೇ ಇರ್ತಕ್ಕಂಥದ್ದು. ಅದನ್ನ
ನೀವು ಕೂತ್ಕೊಂಡು ಅದು ಯೋಚನೆ ಮಾಡಿ. ನಾನು ಇಲ್ಲಿ ಯಾವುದೋ ಕಾರ್ಯಕ್ರಮ ಇದ್ರ ಜಾಗ ಒಂದು ಹುಡುಕಿದ್ರೆ 2ನೇ ತಾರೀಕು ನಾವು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳ್ತಾರೆ. ನಾವೊಂದು 30-40 ಅಂತಂದ್ರೆ ಅಲ್ಲ, ಎಲ್ಲರೂ ಒಟ್ಟಲ್ಲಿ ಎಲ್ಲಾ ತರ ಸೌಕರ್ಯ ಇರ್ತಕ್ಕಂಥದ್ದನ್ನು ಕೂಡ ಇದು ಎಕ್ವಿಪ್ಮೆಂಟ್ಸ್ ಅನ್ನು ಕೊಡ್ತಾರೆ. ಅವ್ರು ಅಮೆರಿಕದವರೇ ಕೊಡ್ತಾರೆ ಅದನ್ನ. ಸೊ ಅದನ್ನ ಫ್ರೀ ಹಾಸ್ಪಿಟಲ್ ಕೂಡ ಹಾಸ್ಪಿಟ್ಲ್, ಇನ್ನೊಂದ್ ಕಡೆಗೆ ಫ್ರೀ ಹಾಸ್ಪಿಟ್ಲ್. ಈ ಸ್ವಲ್ಪ ಕಾಂಪಿಟೇಷನ್ ಅಲ್ಲ. ಈಗ ನಾನು ಈಗ ಶೋಭಕ್ಕೆ ಹೇಳಿ ಹೋಗ್ತೀನಿ, ಕೂತ್ಕೊಂಡೆಲ್ಲ ಯೋಚನೆ ಮಾಡಿ ಒಂದು ಮೀಟಿಂಗ್ ಮಾಡಿ ನಾನು ಬಂದು ಅದನ್ನ ತೀರ್ಮಾನ ಮಾಡ್ತೇನೆ. ಒಟ್ಟಿನಲ್ಲಿ ಇವತ್ತು ಎಲ್ಲಿ ಅಂತಕ್ಕಂಥದ್ದು ಜಾಗ ಇವತ್ತು ತೀರ್ಮಾನ ಆಗಲಿ. ನಮಸ್ಕಾರ. ಈ ದಿವಸ ಸಿರಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಂದು ಅತ್ಯಂತ ಅವಶ್ಯಕತೆ ಇದ್ದಂತಹ ಸಾರ್ವಜನಿಕ ಶೌಚಾಲಯ ಕಟ್ಟಡದ ಒಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಸಿರಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಕರ್ನಾಟಕ ಸರ್ಕಾರದ ನವದೆಹಲಿಯ ವಿಶೇಷ ಪ್ರತಿನಿಧಿಗಳು ಆದಂತಹ ಶ್ರೀ TB ಜಯಚಂದ್ರ ಸಾಹೇಬರು ಆಗಮಿಸಿದ್ರು. ಅವರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಆಸ್ಪತ್ರೆಯ ಪರವಾಗಿ ಮತ್ತು ನಮ್ಮ ಆರೋಗ್ಯ ರಕ್ಷಣಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ, ಈ ಒಂದು ಕಟ್ಟಡ ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಗರಸಭಾ ಸದಸ್ಯರಾದಂತಹ ಮಾಜಿ ಅಧ್ಯಕ್ಷರಾದಂತಹ ಶ್ರೀ ರಾಮುರವರನ್ನು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸ್ವಾಗತಿಸ್ತೇವೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯರು ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಆದಂಥ ಶ್ರೀಮತಿ ಶೋಭಾ ನಾಗರಾಜು ಮೇಡಮ್ ಅವರನ್ನು ಸಹಿತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಸ್ವಾಗತವನ್ನು ಕೋರ್ತಾ, ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ನಮ್ಮ ನೂರುದ್ದೀನ್ರವರು, ನಮ್ಮ ಆರೋಗ್ಯ ರಕ್ಷಣಾ ಸಮಿತಿಯ ಸದಸ್ಯರಾದಂಥ ಸಲಮತ್ರವರು, ಮತ್ತು ನಮ್ಮ ಸಬಿಹಾ ಬಾನೂರವರು, ನಗರಸಭೆಯ ಸದಸ್ಯರಾದಂಥ ಸುಶೀಲಾರವರು, ಎಲ್ಲ ಜನಪ್ರತಿನಿಧಿಗಳಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಭಾಗವಹಿಸಿದ್ದಾರೆ. ಹಾಗಾಗಿ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ, ಈ ಒಂದು ಕಟ್ಟಡ ಒಂದು ಉತ್ತಮ ಮಾದರಿ ಕಟ್ಟಡವಾಗಿ ಹೊರಹೊಮ್ಮಲಿ. ಸಾರ್ವಜನಿಕರಿಗೆ ಇಲ್ಲಿ ಆಸ್ಪತ್ರೆಗೆ ಬಂದಂತಹ ಒಂದು ರೋಗಿಗಳ ಸಹಾಯಕರುಗಳಿಗೆ ಒಂದು ಶೌಚಾಲಯದ ಕಟ್ಟಡ ಅವಶ್ಯಕತೆ ಇತ್ತು. ಒಂದು ಮಾನವ ಚಾರಿಟಬಲ್ ಸಂಸ್ಥೆಯವರು ಅವರೇ ತಮ್ಮ ಸ್ವಂತ ಖರ್ಚಿನಲ್ಲಿ ಈ ಒಂದು ಕಟ್ಟಡವನ್ನು ಕಟ್ಟಿ ನಿರ್ವಹಣೆ ಮಾಡ್ತೀವಿ ಅಂತೇಳಿ ಮುಂದೆ ಬಂದಿದ್ದಾರೆ. ಆ ಒಂದು ಕಾರ್ಯ ಯಶಸ್ವಿಯಾಗಾದರೆ ಸಾರ್ವಜನಿಕರಿಗೆ ಭಾಳ ರೀತಿಯಾದಂಥ ಅನುಕೂಲ ಆಗುತ್ತೆ ಅಂತೇಳಿ ಭಾವಿಸ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತೀನಿ. ಧನ್ಯವಾದ.